ಸ್ಟೋರಿ ನನಗೆ ಗೊತ್ತಾಯ್ತು, ಈಗ ನಾಟಕ ಬಂತು. ಯಾರು ಇದನ್ನ ಚೆನ್ನಾಗಿ ಹೇಳ್ತೀರಾ? ಯಾರು ಅರ್ಥ ಮಾಡ್ಕೊಂಡಿದ್ದೀರಾ? ಯಾಕೆ ಅರ್ಥ ಆಗಿಲ್ವಾ ಸ್ಟೋರಿ? ಪ್ರಾರ್ಥನಾ. ಮತ್ತೆ ಯಾರು ಅರ್ಥ ಮಾಡ್ಕೊಂಡಿದ್ದೀರಾ? ಎಸ್, ಚೇತನ್ ಕುಮಾರ್. ಅವತ್ತು ಯಾರ್ಯಾರಿದ್ರಿ? ಡೇಟು ಎರಡನೇ ದಿವಸದಲ್ಲಿ ಯಾರ್ಯಾರಿದ್ರಿ? ಎರಡನೇ ದಿವಸದಲ್ಲಿ ಅದು ನಿಮ್ ಸ್ಟೋರಿ ಮರ್ತ್ಬಿಟ್ರ? ಇಬ್ರು ಮಕ್ಕಳು ನನ್ನ ಆಸ್ತಿ ಕೊಡು ಅಂತ ಹೇಳಿ ಹಿರಿಯ ಮಗ ಏನ್ ಮಾಡ್ದ? ಆಸ್ತಿನ ಇಸ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ದ? ದೂರ ದೇಶಕ್ಕೆ ಹೋಗಿ ಏನ್ ಮಾಡ್ದ? ಎಲ್ಲ ಏನ್ ಮಾಡ್ದ? ಪಾರ್ಟಿ ಮಾಡಿ ಖಾಲಿ ಮಾಡ್ದ. ಖಾಲಿ ಮಾಡಿದಾಗ ಅವಾಗ ಏನಾಯ್ತು ಅವ್ನಿಗೆ? ಹಸ್ತಾಯ್ತು. ಅವಾಗ ಏನ್ ಮಾಡ್ದ? ಯಾವ ಕೆಲ್ಸಕ್ಕೆ ಸೇರ್ದ? ಅಂತಿ ಬೇಸಕ್ಕೆ ಹೋದ. ಅವಾಗ ಅವನು ಏನ್ ಊಟ ಮಾಡ್ದ? ಅವಾಗ ಏನಾಯ್ತು ಅವನಿಗೆ? ಫ್ಲಾಶ್ ಆಯ್ತು. ಏನ್ ಫ್ಲಾಶ್ ಆಯ್ತು? ಅಯ್ಯೋ, ಎಷ್ಟೊಂದು ಆಳುಗಳದರೆ, ನಾನು ಇಲ್ಲಿ ಅಂತಿ ಊಟ ತಿನ್ಬೇಕಲ್ಲ. ಏನಂತ ತೀರ್ಮಾನ ಮಾಡ್ದ ಅವನು? ನಾನು ಅಪ್ಪ ನಿನ್ ಮಗನ ಇರಲ್ಲ, ನಾನು ಏನಾಗಿರ್ತೀನಿ? ಹಾಳಾಗಿರ್ತೀನಿ, ನನ್ನ ಸೇರ್ಸ್ಕೋ ಅಂತ ಹೇಳ್ದ. ಅಪ್ಪ ಏನ್ ಮಾಡಿದ್ರು? ಸೇರ್ಸ್ಕೊಂಡಿಲ್ಲ. ಸೇರ್ಸ್ಕೊಂಡ್ರ? ಎಷ್ಟು ಜನ ಸೇರ್ಸ್ಕೊಂಡ್ರು ಅಂತ ತಿಳಿಸಿ. ಎಷ್ಟು ಜನ ಸೇರ್ಸ್ಕೊಳ್ಳಿಲ್ಲ ಅಂತೀರಾ? ಸೇರ್ಸ್ಕೊಳ್ಳಿಲ್ಲಮ್ಮ. ಅಲ್ಲಿ ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿಲ್ಲ. ಓಕೆ, ಕರೆಕ್ಟ್ ಅಭಿಷೇಕ್. ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿಲ್ಲ. ಏನಕ್ಕೆ ಸೇರ್ಸ್ಕೊಂಡ? ಅಪ್ಪ ಮಗನಾಗಿ. ಕಿಶೋರ್ ಮಗನಾಗಿ. ವೆರಿ ಗುಡ್. ಅಪ್ಪ ಆಮೇಲೆ ಫಸ್ಟ್ ಏನಕ್ಕೆ ಕೊಟ್ಟ ಅವ್ನಿಗೆ? ಹಳೆ ಬಟ್ಟೆನೆಲ್ಲ ಏನ್ ಮಾಡಿದ್ರು? ಆಮೇಲೆ ಹೊಸ ಬಟ್ಟೆ, ಆಮೇಲೆ ಉಂಗ್ರ, ಚೈನು, ವಾಚು, ಫೋನ್ ಕೊಟ್ಟಿಲ್ಲ. ಚಪ್ಪಲಿ ಸುಜಾತ. ಆಮೇಲೆ ಇದನ್ನ ನೀಟಾಗಿ ಯಾರು? ಒಂದ್ ನಿಮಿಷ. ಹಬ್ಬ. ಇದನ್ನ ನೀಟಾಗಿ ಯಾರು ಹೇಳ್ತಾರೆ? ಹೇಳ್ತೀರಾ? ಬನ್ನಿ, ಎಲ್ಪ್ ಮಾಡ್ತೀವಿ. ಬನ್ನಿ. ಯಾರು? ಗುಡ್. ಕಾರ್ತಿಕ್. ಎಸ್. ಕಿರಿಯ ಮಗ. ಒಬ್ಬ ತಂದೆಗೆ 2 ಗಂಡು ಮಕ್ಕಳಿದ್ರು. ಅದರಲ್ಲಿ ಒಬ್ಬ ದೊಡ್ಡ ಮಗ, ಇನ್ನೊಬ್ಬ ಕಿರಿಯ ಮಗ. ಕಿರಿಯ ಮಗ ಕ್ರಿಸ್ಮಸ್ ಕೇಳ್ಕೊಂಡು ಅಪ್ಪ ಅಂತ ಕೇರ ಕಾಸೆಲ್ಲ ಎತ್ಕೊಂಡು ಕ್ರಿಸ್ಮಸ್ ಕೇಳಿ ಅಪ್ಪ ತಕ್ಕಿರೋ ಆಸ್ತಿಯನ್ನು ಕಿತ್ಕೊಂಡು ಹೋದ. ಎತ್ಕೊಂಡು ಹೋಗಿ ಬೇರೆ ದೇಶದಲ್ಲಿ ಎಲ್ಲ ಖರ್ಚು ಮಾಡ್ದ. ದುಡ್ಡು ಬೇಕಾಗಿದ್ದೆಲ್ಲ ಖರ್ಚು ಮಾಡ್ದ. ದುಡ್ಡು ವೆಚ್ಚ ಮಾಡ್ಬಿಟ್ಟ. ಏನ್ ಬೇಕಂತ ಏನ್ ಮಾಡ್ಬಿಟ್ಟ? ದುಡ್ಡು ವೆಚ್ಚ ಮಾಡ್ಬಿಟ್ಟ. ದುಡ್ಡು ವೆಚ್ಚ ಮಾಡ್ಬಿಟ್ಟ. ಅವಾಗ ಅವನ ತಕ್ಕ ಇರೋ ದುಡ್ಡೆಲ್ಲ ಖಾಲಿ ಆಯ್ತು. ಅವಾಗ ಅವನು ಕೆಲಸ ಇಲ್ಲ ಅಂತ, ಊಟ ಇಲ್ಲ ಅಂತ ಒಬ್ಬರು ಹಂದಿ ಮೇಯಿಸಿದ್ರು. ಅವ್ರ ತಕ್ಕ ಹೋದ. ಕೆಲಸ ಆಯ್ತಂತೆಲ್ಲ ಅವ್ರು ಕೊಟ್ಟರು. ಹಂದಿ ಮೇಯಿಸಿ ಅಂತ ಹೇಳಿದ್ರು. ಅವ್ನು ತುಂಬಾ ಹೊಟ್ಟೆ ಸಿಕ್ತು. ಹಂದಿ ಊಟನ ತಿನ್ನಕ್ ಹೋದ. ಆಗ ಅವ್ನ ಮೈನಲ್ಲಿ ಫ್ಲಾಶ್ ಆಯ್ತು. ನಾ ಮಕ್ಕಳ ಮನೆಯಲ್ಲಿ ನಾನು ಎಂತ ತಿಂತಿದ್ದೆ, ಎಷ್ಟು ತಿಂತಿದ್ದೆ ಅಂತ ಹಾಗಾಗಿ ಅದಕ್ಕೆ ನಮ್ಮ ಅಪ್ಪ ತರ ಮಗನಾಗಿ ಹೋಗಲ್ಲ, ಕೂಲಿಗಾರನಾಗಿ ಹೋಗ್ತೀನಿ ಅಂತ ಹೇಳ್ದ. ಅವಾಗ ಅವ್ರ ಅಪ್ಪ ದೂರದಿಂದ ಹೋಗ್ಬಿಟ್ಟು ಬಂದ್ರು. ಅವಾಗ ಅವ್ನು ಹೇಳ್ದ, ಅಪ್ಪ ನಾನು ನಿನ್ ಮಗನಾಗಿರಲ್ಲ, ಕೂಲಿಗಾರನಾಗಿ ಬಿಡ್ತೀನಿ ಅಂತ ಹೇಳ. ಅದ ಬೇಡಪ್ಪ, ಯಾರಲ್ಲಿ ಬಟ್ಟೆ ಚೈನು ಎಲ್ಲ ಆಮೇಲೆ
ಆ, ಕಾರ್ತಿಕ್ ಕಾರ್ತಿಕ್ ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ ಕಾರ್ತಿಕ್. ಓಕೆನಾ? ಓಕೆ, ಪ್ರಾಕ್ಟೀಸ್ ತಗೊಂಡು ಅವತ್ತು ಮಂಗಳವಾರ ನೀವು ಹೇಳ್ಬೇಕು ನೋಡು. ಓಕೆ ಓಕೆ, ಮಂಗಳವಾರ ಹೇಳಿದ್ಮೇಲೆ ನಾನು ನಿಮಗೆ ಪಾರ್ಟಿ ಕೊಡ್ತೀನಿ. ಓಕೆ, ಸೊ ಮೂರನೇ ದಿವಸ ಡೇ 3 ಯಾವ ಸ್ಟೋರಿ? ಎಸ್ ಅಭಿಷೇಕ್, ಡೇ 3 ಯಾವ ಸ್ಟೋರಿ? ಒಳ್ಳೆಯ. ಎಷ್ಟು ಜನ ಬಂದಿದ್ವಿ ಅವತ್ತು? ಓಕೆ, ಡೇ 3 ಇರಿಸಿ. ಯಾರು ಬಂದಿರಲಿಲ್ಲ? ನೀವೆಲ್ಲ ಬಂದಿರಲಿಲ್ವಾ? ಓಕೆ, ಡೇ 3 ಬಂದಿರಲಿಲ್ಲ. ಓಕೆ, ಒಳ್ಳೆ ಸಮಯ. ಈ ಸ್ಟೋರಿ ಎಲ್ಲರಿಗೂ ಗೊತ್ತಲ್ವಾ? ಒಳ್ಳೆ ಸಮಯ. ಯಾರು ಮುಂದೆ ಬಂದು ಹೇಳ್ತೀರಾ? ಒಳ್ಳೆ ಸಮಯ. ಒಬ್ಬ ದಾರಿ ಹೋಗ್ತಾ ಇರ್ಬೇಕಾದ್ರೆ ಏನಾಗ್ತದೆ? ಕಳ್ಳರು ಬಂದು ನಿಂತ್ಕೊಂಡು ಏನ್ ಮಾಡ್ತಾರೆ? ಅವನಿಗೆ ಸನ್ಮಾನ ಮಾಡ್ತಾರೆ. ರಕ್ತ ಹೊರಗೆ ಆಗೋಗ್ಬಿಡ್ತದೆ. ಅವಾಗ ಅವನು ದಾರಿ ಏನಾಗ್ತಾನೆ? ಹಂಗೆ ಜ್ಯೂಸ್ ಕುಡ್ಕೊಂತ ಮಾತಾಡ್ತಾರೆ. ಅವಾಗ ದಾರಿ ಏನ್ ಮಾಡ್ತಾನೆ? ಬಿಡೋದಲ್ಲ. ಅವಾಗ ಯಾರು ಬರ್ತಾರೆ? ಪಾಸ್ಟರ್, ಯಾಜಕರು ಬರ್ತಾರೆ. ಯಾಜಕರು ಬರ್ತಾರೆ. ಅವ್ರು ಏನ್ ಮಾಡ್ತಾರೆ? ಅವ್ನಿಗೆ ಹೆಲ್ಪ್ ಮಾಡ್ತಾರ? ನೋಡಿ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಇನ್ನೊಬ್ಬರು ಬರ್ತಾರೆ. ಯಾರು? ಸಹಾಯ ಮಾಡುವಂತನು. ಸಹಾಯ ಮಾಡ್ಬೇಕಾಗಿತ್ತು, ಆದ್ರೆ ಏನ್ ಮಾಡ್ದವನು? ಇನ್ನೊಬ್ಬ ಬಂದ. ಯಾರು? ಒಳ್ಳೆ ಸಮಯ. ಇವನ್ ಏನ್ ಮಾಡ್ದ? ಎತ್ಕೊಂಡೋಗಿ ಫಸ್ಟ್ ಬಂದೆ ಸರಿ ಎತ್ಕೊಂಡು ಹೋಗ್ಬಿಟ್ಟ. ಫಸ್ಟ್ ಏನ್ ಮಾಡ್ದ? ಆಯಿಂಟ್ಮೆಂಟ್ ಹಾಕಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಏನ್ ಮಾಡ್ದ? ನೋಡ್ಕೊಳ್ಳಿ, ನಾನು ಹಣ ಕೊಡ್ತೀನಿ ಅಂತ. ಅವಾಗ ಅಭಿಷೇಕ್ ಹೇಳ್ತಾನೆ ಇದನ್ನ. ಕಮನ್ ಅಭಿಷೇಕ್, ಕಮನ್, ನಾನು ಹೆಲ್ಪ್ ಮಾಡ್ತೀನಿ ಬಾ. ಅಭಿಷೇಕ್ ಅಭಿಷೇಕ್ ದಾರಿಲಿ ಒಬ್ಬ ಹೋಗ್ತಾ ಇರ್ತಾನೆ. ಅವಾಗ ಕಣ್ಣು ಮುಂದೆ ಒಬ್ಬ ಮನುಷ್ಯ ಹೋಗ್ತಾ ಇರ್ತಾನೆ. ಅವಾಗ ದಾರಿಲಿ ಮನುಷ್ಯ ಹೋಗ್ತಾ ಇರ್ತಾನೆ. ಅವಾಗ ಇಬ್ರು ಕೈಕೊಂಡು ಚೆನ್ನಾಗಿ ಬಗ್ಗೆ ಚೈನು ಬ್ಯಾಗು ಎಲ್ಲ ಹಾಕೊಂಡು ಹೋಗ್ತಾರೆ. ಅವಾಗ ಯಾಜಕರು ಚೈನು ಎಲ್ಲ ಹೋಗ್ಬಿಡಿ, ಪರವಾಗಿಲ್ಲ. ಅವ್ನ ಗಾಯ ಮೈಯೆಲ್ಲ ಹೆಂಗಾಯ್ತು? ರಕ್ತ ಸಿಗುತ್ತೆ. ಎಲ್ಲೆಲ್ಲ ರಕ್ತ ಬರ್ತೈತೆ? ಕೈ ಕಾಲು ಎಲ್ಲ ರಕ್ತ ಸುರಿತೈತೆ. ರಕ್ತ ಬರೋದು. ಅವಾಗ ಯಾಜಕರು ದೊಡ್ಡ ಮಾಸ್ಟರು, ಸೇವೆ ಮಾಡೋ ದೊಡ್ಡ ಮಾಸ್ಟರು. ಆದ್ರೆ ಅವನಿಗೆ ಸೇವೆನ ಮಾಡಲಿಲ್ಲ. ಆಮೇಲೆ ಒಬ್ಬ ದೇವಿ ಸಹಾಯಕರು, ಸಹಾಯ ಮಾಡುವಂಥದ್ದು, ಅವರು ಸಹಾಯ ಮಾಡಲಿಲ್ಲ. ಮೂರನೇದು ಸಮರ್ಯದನ್ ಬಂದ. ಸಮರ್ಯದನ್ ಅಂದ್ರೆ ಅವನು ಬೇರೆ ಧರ್ಮದವರು, ಬೇರೆ ಧರ್ಮದವರು ಬಂದು ಏನ್ ಮಾಡಿದವನು? ನೀರು ಕುಡಿಸಿ ಆ ಬ್ಯಾಗ್ ಹಚ್ಚಿ ಆಯಿಲ್ ಹಾಕಿ ಹಾಸ್ಪಿಟಲ್
ಯಾತ್ರ ಕರ್ಕೊಂಡು ಹೋದ? ಎತ್ಕೊಂಡು ಎತ್ಕೊಂಡು ಎತ್ಕೊಂಡೋಗಿ ಎತ್ಕೊಂಡು ಹೋದ್ನ? ಆಂಬುಲೆನ್ಸ್ ಹೋದ್ನ? ಕತ್ತೆ ಮೇಲೆ ಹೋದ್ನ? ಎತ್ಕೊಂಡು ಹೋದ. ಹಾ ಆಮೇಲೆ ಹಾಸ್ಪಿಟಲ್ ಕರ್ಕೊಂಡೋಗಿ ಸರಿ ಆಮೇಲೆ ಕಾರಣನೆಲ್ಲ ಅವನು ಈಗ ನಾವು ತಿಳ್ಕೊಳ್ಬೇಕಾದ್ದು ಕಷ್ಟದಲ್ಲಿರುವಂತವ್ರಿಗೆ ಸಹಾಯ ಮಾಡಬೇಕು. ಅವ್ರು ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಧರ್ಮ ಆಗಿರ್ಲಿ, ನಾವು ಏನ್ ಮಾಡ್ಬೇಕು? ಸಹಾಯ ಮಾಡಬೇಕು. ಸಹಾಯ ಮಾಡುವಂತ ಗುಣ ನಮ್ಮಲ್ಲಿ ಇರ್ಬೇಕು. ಇರ್ಬೇಕು. ಓಕೆನಾ? Yes, ಅಭಿಷೇಕ್ 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 ಅಭಿಷೇಕ್. ಓಕೆ, ಊರೊಳಕ್ಕೆ ಹೋಗು, ನಾನು ನಿನಗೆ ಮಾಡ್ಬೇಕಾಗಿದ್ದು ಅಲ್ಲಿ ತಿಳಿಸ್ತೀನಿ ಅಂತ ಹೇಳಿ, ಆಮೇಲೆ ಅನನ್ಯ ಅನ್ನುವಂತ ಒಬ್ಬ ಪ್ರಾರ್ಥನೆ ಮಾಡ್ತಾ ಇದ್ದಂತ ವ್ಯಕ್ತಿಯೊಟ್ಟಿಗೆ ದೇವರು ಏನ್ ಮಾಡ್ತಾರೆ? ಹೋಗಿ ಸೌಲನ ಸಂಧಿಸು, ಸಭೆಗಳಿಗೆ ಸಹಾಯವಾಗಿರ್ತಾನೆ ಅಲ್ವಾ? ಅವನೇ ಸುವಾರ್ತೆನ ಸಾರ್ತಾನೆ, ಸಭೆಗಳನ್ನ ಕಟ್ಟುತ್ತಾನೆ ಅಲ್ವಾ? ಓಕೆ, ಮಂಜುಳಾ 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 ಬರಕ ಅಂತ ಇಲ್ಲಿ. ಓಕೆ, ಅನ್ರಿ ಅನ್ರಿ ಅಂತೇವೆ ಮಂಜುಳಾ. ಸೌಲ ಪೌಲನಾಗಿದ್ದು ಮಂಜುಳಾ ಹೇಳ್ತಾರೆ. ಓಕೆನಾ? ಕ್ರೈಸ್ತರನ್ನು ಹಿಂಸಿಸ್ತಾ ಇರ್ತಾನೆ. ಒಂದು ಊರಿಗೆ ಹೋಗ್ತಾ ಇರ್ತಾನೆ. ಅಲ್ಲಿ ಯೇಸು ಸ್ವಾಮಿ ಅವನು ಹಿಂಸೆ ಕೊಡುವಂತವನು, ಹಿಂಸೆ ಕೊಡಿಸುತ್ತಾನೆ. ಸಭೆಗಳನ್ನ ಹಾಳು ಮಾಡುವಂತವನು, ಸಭೆಯನ್ನು ಹಾಳು ಮಾಡುವಂತನು, ಅವನು ಕೊಲೆ ಮಾಡ್ತಾ ಇದ್ದಾನೆ, ಕೊಲೆ ಮಾಡ್ತಾ ಇದ್ದಾನೆ. ದೇವರ ಜೊತೆ ಹೋಗ್ತಾ ಇದ್ದ. ದೇವರ ವಾಕ್ಯವನ್ನು ಹೊಡಿತಾ ಇದ್ದ. ಆಮೇಲೆ ಊರಿಗೆ ಹೋಗುವಾಗ ಹೆಚ್ಚಾಗಿ ಜನ ಹಿಂಸಿಸೋದು, ಕ್ರೈಸ್ತರ ಹಿಂಸಿಸೋದಕ್ಕೆ ಮಂದಿರ ಕರೆದು ಸಮಸ್ತಕ್ಕೆ ಅವ್ರಿಗೆ ಏನಂತ ಕೇಳ್ತಾನೆ? ಫಸ್ಟ್ ಅವ್ರಿಗೆ ಹೇಳ್ತಾನೆ, ನೀವು ಊರೊಳಗೆ ಹೋಗುವಂತೆ ನೀನು ಮಾಡ್ಬೇಕಾದ್ರೆ ಊರೊಳಗೆ ಹೋಗಂತಾರೆ, ನಾನು ಮಾಡ್ಬೇಕಾದದ್ದು ಮಾಡ್ತೀನಿ ಅಂತ ಕಳಿಸ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಅಂತಾನೆ. ಆಮೇಲೆ ಒಬ್ಬ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಅನನ್ಯ. ಅನನ್ಯ ಪ್ರಾರ್ಥನೆ ಮಾಡ್ತಿರ್ತಾನೆ. ಮತ್ತೆ ಯೇಸು ಸ್ವಾಮಿ ಹೋಗಿ ಇನ್ನು ಒಂದು ಸೌಲಗೋಸ್ಕರ ಸೌಲನ್ನು ಪ್ರಾರ್ಥನೆ ಮಾಡುವಂತ ಹೇಳ್ತಾರೆ. ಯೇಸು ಸ್ವಾಮಿ ಅವನು ಚೆನ್ನಾಗಿಲ್ಲ, ಕೊಲೆ ಮಾಡ್ತಾನೆ, ಪ್ರೇಮಿಸ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಯೇಸು ಸ್ವಾಮಿ ಎಲ್ಲರಿಗೂ ಹೋಗು ಅಂತಾರೆ. ಹೋಗು, ನಾನು ಒಳ್ಳೆಯದಾಗಿ ಮಾಡ್ತೀನಿ. ಇವಾಗ ಅವರು ನಾನು ಒಳ್ಳೆದನ್ನ